ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಿಕನ್ ಪುಳಿಮುಂಚಿ ಪೌಡರ್ ಮನೆಯಲ್ಲೇ ಹೇಗೆ ರೆಡಿ ಮಾಡೋದು, ಹಾಗೆ ಆ ಪೌಡರ್ನಿಂದ ಚಿಕನ್ ಪುಳಿಮುಂಚಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಈಗ ಒಂದು ಬಾಣಲೆಗೆ ತುಪ್ಪ ಹಾಕ್ತಾ ಇದ್ದೇನೆ. ಒಂದು 3 ಚಮಚದಷ್ಟು ತುಪ್ಪ ಹಾಕಬೇಕು. ಆಮೇಲೆ ಆ ತುಪ್ಪಕ್ಕೆ 10 ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ನೀವು ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಮನೆಯಲ್ಲೇ ಸುಲಭವಾಗಿ ನಾವು ಚಿಕನ್ ಪುಳಿಮುಂಚಿ ಪೌಡರನ್ನು ರೆಡಿ ಮಾಡ್ಕೋಬಹುದು. ಈಗ ನೋಡಿ, ಇದು ಚೆನ್ನಾಗಿ ಬ್ರೌನ್ ಆಗಿ ಬಂತು. ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ನೋಡಿ, ಇದನ್ನೆಲ್ಲ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಈಗ ನೋಡಿ, 2 ರಿಂದ 3 ಪೀಸ್ ಚಕ್ಕೆ, 1 ಅನಾನಸು ಹೂ, 2 ಲವಂಗ ಮತ್ತು ಏಲಕ್ಕಿ ಮತ್ತು ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಹಾಕಿ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ಇದಕ್ಕೆ ನೋಡಿ, ನಾನಿಲ್ಲಿ ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೇನೆ. 1 ಚಮಚದಷ್ಟು ಮೆಂತ್ಯ ಕಾಳು, ಅದನ್ನು ಕೂಡ ಚೆನ್ನಾಗಿ ನಾವು ಹುರ್ಕೊಳ್ಳುವ. ಈಗ ಇಲ್ಲಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಇದು ಹುರಿದಾದ ನಂತರ 2 ದೊಡ್ಡ ಚಮಚದಷ್ಟು ಜೀರಿಗೆ ಹಾಕಿದೆ. ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ. ಇದನ್ನು ಸ್ವಲ್ಪ ಹುರಿದು ಆದ ನಂತರ ನಾವು ಕೊತ್ತಂಬರಿಯನ್ನು ಸೇರಿಸಬೇಕು. ನೋಡಿ, ನಾವು ಎಷ್ಟು ಜೀರಿಗೆ ತಗೊಂಡಿದ್ದೇವೆ ಅದರ ಡಬ್ಬಲ್ ಅಷ್ಟು ಕೊತ್ತಂಬರಿ ಹಾಕಿ ಅದನ್ನು ಕೂಡ ನಾನು ಈಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ನೋಡಿ, ನಾನೇನು ಜಾಸ್ತಿ ತುಪ್ಪ ಹಾಕಲಿಲ್ಲ. ಆ 3 ಚಮಚ ತುಪ್ಪದಲ್ಲಿ ಬೆಳ್ಳುಳ್ಳಿ ಮತ್ತು ಈ ಸಾಮಗ್ರಿಗಳನ್ನೆಲ್ಲ ನಾವು ಹುರ್ಕೊಂಡು ಇಟ್ಕೊಳ್ಬೇಕು. ನೋಡಿ, ಈಗ ಅದೇ ಪ್ಲೇಟಿಗೆ ನಾವು ಇದನ್ನೆಲ್ಲ ತೆಗೆದಿಟ್ಕೊಳ್ಳುವ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ನಾನು ಅದೇ ಬಾಣಲೆಗೆ ಕೆಂಪು ಮೆಣಸನ್ನು ತಗೊಂಡಿದ್ದೇನೆ. ಒಂದು 200 ಗ್ರಾಮ್ ಆಗುವಷ್ಟು ಕೆಂಪು ಮೆಣಸು, ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕಿ ಇದನ್ನು ಕೂಡ ಚೆನ್ನಾಗಿ ನಾವು ಹುರ್ಕೋಬೇಕು. ಇಷ್ಟು ಮಸಾಲ ನಾವು ಒಂದು 3 kg ಕೋಳಿ ಪುಳಿಮುಂಚಿ ಮಾಡಲಿಕ್ಕೆ ಸಾಕಾಗ್ತದೆ. ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಕೋಳಿ ಪುಳಿಮುಂಚಿ ಮಾಡ್ಕೋಬೋದು. ನೋಡಿ, ಈ ಮೆಣಸನ್ನು ಕೂಡ ನಾವು ಫ್ರೈ ಮಾಡಿ ಆಯಿತು. ಅದನ್ನು ಕೂಡ ತಣ್ಣಗಾಗಲಿಕ್ಕೆ ತೆಗೆದಿಡುವ. ಈಗ ನಾವು ಇದು ತಣ್ಣಗಾದ ಮೇಲೆ ಇದನ್ನು ಹುಡಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕಿ ಬೇರೆನೇ ಹುಡಿ ಮಾಡಬೇಕು. ಮೆಣಸನ್ನು ಹುಡಿ ಮಾಡಿಕೊಂಡೆ. ಹೀಗೆ ನೋಡಿ, ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳುವ. ಈಗ ಅದೇ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟ ಉಳಿದ ವಸ್ತುಗಳನ್ನು ನಾವು ಹುಡಿ ಮಾಡಿಕೊಳ್ಳುವ ಹಾಕಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ನಾವು ಈ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಿ ಹುಡಿ ಮಾಡ್ಕೋಬೇಕು. ನೋಡಿ, ಈಗ ಇದು ಸಣ್ಣಗೆ ಹುಡಿ ಆಯಿತು. ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಆ ಮೆಣಸಿನ ಹುಡಿಯನ್ನು ಕೂಡ ಹಾಕಿ 1 ರೌಂಡ್ ಮಿಕ್ಸಿಯನ್ನು ತಿರುಗಿಸಬೇಕು. ನೋಡಿ, ಹಾಗೆ ಮಾಡೋದ್ರಿಂದ ಇದು ಒಂದಕ್ಕೊಂದು ಚೆನ್ನಾಗಿ ಮಸಾಲ ಬೆರೆದು ಹೋಗ್ತದೆ. ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೀಗೆ ನೋಡಿ, ನಾನು ಸ್ವಲ್ಪ ಚಮಚದಿಂದ ಹೀಗೆ ಮಾಡಿ 1 ರೌಂಡ್ ಮಿಕ್ಸಿಯಲ್ಲಿ ತಿರುಗಿಸ್ತೇನೆ. ನೋಡಿ, ಈಗ ಇದು ಆಯಿತು, ಚೆನ್ನಾಗಿ ಬೆರೆತಿದೆ. ಈಗ ಇದನ್ನು ನಾವು ಡಬ್ಬದಲ್ಲಿ ತುಂಬಿಸಿಟ್ರೆ ಎಷ್ಟು ಸಮಯ ಕೂಡ ಹಾಳಾಗೋದಿಲ್ಲ. ಇದರಿಂದ ನಾವು ಒಂದು 3 ರಿಂದ 4 kg ಚಿಕನ್ ಪುಳಿಮುಂಚಿ ಮಾಡ್ಬೋದು. ಚಿಕನ್ ಪುಳಿಮುಂಚಿ ಮಾಡಲಿಕ್ಕೆ ನಾನು ಒಂದು ಮಣ್ಣಿನ ಪಾತ್ರೆಗೆ 2 ಚಮಚ ತುಪ್ಪ ಸೇರಿಸಿ, ತುಪ್ಪ ಬಿಸಿಯಾದ ನಂತರ ಇದಕ್ಕೆ ನೋಡಿ ಕತ್ತರಿಸಿ ಇಟ್ಟ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಾಕು. ಶುಂಠಿ ಸ್ವಲ್ಪ ದೊಡ್ಡ ಪೀಸ್ ಮತ್ತು ಬೆಳ್ಳುಳ್ಳಿ ಒಂದು 4 ಎಸಳು. ಇದನ್ನು ಹೀಗೆ ನಾವು ಫ್ರೈ ಮಾಡ್ಕೋಬೇಕು. ಆದ ನಂತರ ನಾನು ಇಲ್ಲಿ ಈರುಳ್ಳಿ ನೋಡಿ 2 ದೊಡ್ಡ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ನಾವು ಹೀಗೆ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ನಾವು ಹೀಗೆ ಫ್ರೈ ಮಾಡಿ ಆದ ನಂತರ ಕಾಯಿಮೆಣಸು ಒಂದು 4 ಕಾಯಿಮೆಣಸು ಹಾಕಿದೆ ನಾನು ಕಟ್ ಮಾಡಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದೆ. ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹುರಿದಾದ ನಂತರ ಟೊಮೆಟೊ ಹಣ್ಣು ಸೇರಿಸಬೇಕು. ನೋಡಿ, 2 ಸಣ್ಣ ಟೊಮೆಟೊ ಹಣ್ಣನ್ನು ಹಾಕಿದೆ ನಾನು. ಅದು ಕೂಡ ಹೀಗೆ ನಾವು ಫ್ರೈ ಮಾಡಿಕೊಳ್ಳುವ. ಈಗ ಇದಕ್ಕೆ ಇಲ್ಲಿ ನಾನು ಉಪ್ಪು ಸೇರಿಸ್ತಾ ಇದ್ದೇನೆ. ನಿಮ್ಮ ಅನುಸಾರ ಉಪ್ಪು ಸೇರಿಸ್ಕೊಳ್ಳಿ. ಇಲ್ಲಿ ನಾನು 1 kg ಕೋಳಿ ಮಾಂಸದ ಪುಳಿಮುಂಚಿ ಮಾಡ್ತಾ ಇದ್ದೇನೆ. ಈಗ ನೋಡಿ, ಇದು ಸ್ವಲ್ಪ ಫ್ರೈ ಆದ ನಂತರ ನಾವು 1 ಚಮಚ ಆಗುವಷ್ಟು ಹುಣಸೆ ಹಣ್ಣಿನ ರಸ ಸೇರಿಸಿದ್ದೆ ನಾನು ಇಲ್ಲಿ.
ಇದನ್ನು ಕೂಡ ನಾವೀಗ ಚೆನ್ನಾಗಿ ಹೀಗೆ ಬೆರೆಸ್ಕೋಬೇಕು. ಈಗ ಇಲ್ಲಿ ನಾನು ಅರಸಿನ ಹಾಕ್ತಾಯಿದ್ದೀನಿ 1 ಚಮಚದಷ್ಟು. ಅದನ್ನು ಕೂಡ ನಾವು ಹೀಗೆ ಬೆರೆಸ್ಕೋಬೇಕು. ಈಗ ನಾನು ಮೊದಲೇ ಕ್ಲೀನ್ ಮಾಡಿಟ್ಟ ಕೋಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ, ಈ ಕೋಳಿಯನ್ನು ನಾನು ಇಲ್ಲಿ ನಾಟಿ ಕೋಳಿ ಬಳಸ್ತಾ ಇದ್ದೇನೆ. ನೀವು ಬೇಕಾದರೆ ಪೇಟೆಯಲ್ಲಿ ಸಿಗೋ ಬ್ರಾಯ್ಲರ್ ಕೋಳಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ನಾಟಿ ಕೋಳಿಯನ್ನು ಯೂಸ್ ಮಾಡಿದ್ದೇನೆ. ನಮ್ಮ ಉಡುಪಿ ಮ್ಯಾಂಗ್ಳೂರಿನ ಫೇಮಸ್ ನಾಟಿ ಕೋಳಿಯಿಂದ ಪುಳಿಮುಂಚಿ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಈಗ ನಾನು ಚೆನ್ನಾಗಿ ಹೀಗೆ ಬೆರೆಸ್ಕೋತಾ ಇದ್ದೇನೆ. ನೋಡಿ, ಹೀಗೆ ಚೆನ್ನಾಗಿ ನಾವು ಬೆರೆಸ್ಕೋಬೇಕು. ಇದು ನಮ್ಮ ಉಡುಪಿ ಮ್ಯಾಂಗ್ಳೂರು ಕಡೆ ತುಂಬ ಫೇಮಸ್ ಒಂದು ರೆಸಿಪಿ. ಈಗ ಇದನ್ನು ನಾವು ಮುಚ್ಚಿಡುವ. ಸ್ವಲ್ಪ ಹೊತ್ತು ಆದ ನಂತರ ನೋಡಿ, ಇದನ್ನು ಹೀಗೆ ಇನ್ನೊಂದು ಸಲ ತಿರುಗಿಸಬೇಕು. ನೋಡಿ, ತಳ ಹಿಡಿಬಾರ್ದು. ಆಮೇಲೆ ನಾನಿಲ್ಲಿ ಮಾಡಿಟ್ಟುಕೊಂಡ ಮೆಣಸಿನ ಹುಡಿ ಅಂದರೆ ಪುಳಿಮುಂಚಿ ಪೌಡರನ್ನು ಹಾಕ್ತಾ ಇದ್ದೇನೆ. ನೋಡಿ, ದೊಡ್ಡ ಚಮಚದಲ್ಲಿ 3 ಚಮಚ ಆಗುವಷ್ಟು ಪುಳಿಮುಂಚಿ ಪೌಡರ್ ಸೇರಿಸಿದೆ. 3ರಿಂದ 3.5 ಚಮಚ. ನಿಮಗೆ ಖಾರ ಕಮ್ಮಿ ಅಂತ ಆದರೆ ಸ್ವಲ್ಪ ಕಮ್ಮಿ ಕೂಡ ಸೇರಿಸಬಹುದು. ಈಗ ಇದನ್ನು ನಾವು ಚೆನ್ನಾಗಿ ಹೀಗೆ ಬೆರೆಸ್ಕೊಳ್ಳುವ. ಈಗ ಇಲ್ಲಿ ನಾನು 2 ಲೋಟ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾ ಇದ್ದೇನೆ. ನೋಡಿ, 2 ಲೋಟ ಆಗುವಷ್ಟು. ಇದನ್ನು ಕೂಡ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ಇದರಲ್ಲೇ ನಾವು ಬೇಯಲಿಕ್ಕೆ ಬಿಡಬೇಕು. ನೋಡಿ, ಇದನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಕೂಡ ಇಡಬಹುದು. ಮಧ್ಯ ಮಧ್ಯ ನೀವು ತೆಗೆದು ತಿರುವಿ ನೋಡಬೇಕು, ತಳ ಹಿಡಿಯದ ಹಾಗೆ. ಈಗ ಮುಚ್ಚಳ ಮುಚ್ಚಿ ನಾವು ಬೇಯಿಸುವ. ಸ್ವಲ್ಪ ಹೊತ್ತಾದ ನಂತರ ನೋಡಿ, ನಾನು ಒಂದು ಸಲ ತೆಗೆದೆ ಮುಚ್ಚಳ. ಆಮೇಲೆ ಅದನ್ನು ಪುನಃ ನಾವು ಹೀಗೆ ತಿರುಗಬೇಕು, ತಳ ಹಿಡಿಯಲು ಬಿಡಬಾರ್ದು. ಈಗ ಪುನಃ ನಾನು ಮುಚ್ಚಳ ಮುಚ್ಚಿ ಬಿಡ್ತಾ ಇದ್ದೇನೆ, ಬೇಯಲಿಲ್ಲ ಕೋಳಿ. ಈಗ ನೋಡಿ, ನಮ್ಮ ಚಿಕನ್ ಪುಳಿಮುಂಚಿ ರೆಡಿ ಆಯಿತು. ಇದೀಗ ಚೆನ್ನಾಗಿ ಕೋಳಿ ಬೆಂದಿದೆ. ಸರ್ವ್ ಮಾಡುವ ಸಮಯ. ನೋಡಿ, ನಾನೀಗ ಇದನ್ನು ಸರ್ವ್ ಮಾಡ್ತಿದ್ದೀನಿ. ಹೀಗೆ ಇರಬೇಕು, ತುಂಬ ತೆಳುವಾಗಿ ಮಾಡಬಾರ್ದು. ಹೀಗೆ ಇದ್ದರೆ ದೋಸೆ, ಚಪಾತಿ, ಅನ್ನ, ನೀರು ದೋಸೆಗಂತೂ ತುಂಬ ಒಳ್ಳೆ ರೆಸಿಪಿ ಇದು ಚಿಕನ್ ಪುಳಿಮುಂಚಿ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ.